ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 20 ಜೂನ್ 2026. मुरली महावाक्यಗಳು मीठे बच्चे, तुम्हारे पास अविनाशी ज्ञान रत्नों का अथाह खजाना है, तुम उसका दान करो. तुम्हारी दर से कोई भी वापस नहीं जाना चाहिए. ಮಧುರ ಮಕ್ಕಳೇ, ತಮ್ಮ ಹತ್ತಿರ ಅವಿನಾಶಿಯಾದಂಥ ಜ್ಞಾನ ರತ್ನಗಳ ಅಪಾರವಾದ ಖಜಾನೆ ಇದೆ. ತಾವು ಅದನ್ನ ದಾನ ಮಾಡ್ರಿ. ತಮ್ಮ ಬಾಗಿಲೊಳಗೆ ಬಂದವರು ದಾನ ತೆಗೆದುಕೊಳ್ಳದೆ ಮರಳಿ ಹೋಗುವ ಹಾಗಿಲ್ಲ. ಬಾಬಾ ಹೇಳ್ತಾರೆ, ತಮ್ಮ ಹತ್ರ ಇರುವಂತಹ ಅವಿನಾಶಿ ಜ್ಞಾನ ರತ್ನಗಳೇನಿದಾವ ಇವು ಬಹಳ ಅಮೂಲ್ಯನೂ ಇದಾವೆ, ಅಥಾಹ ಇದಾವೆ. ಅಂದ್ರೆ ಅನ್ಗಿನತ್ ಅಮೂಲ್ಯ ಜ್ಞಾನ ರತ್ನಗಳ ಭಂಡಾರ ಖಜಾನಿ ತಮ್ಮ ಹತ್ರ ಇದೆ. ಆದ್ರೆ ಅದನ್ನ ದಾನ ಮಾಡ್ರಿ ಅಂತಾರ ಬಾಬಾ. ಅದನ್ನ ಸಂಕಲ್ಪಗಳ ಮೂಲಕ, ತಮ್ಮ ವ್ಯವಹಾರದ ಮೂಲಕ, ಅಥವಾ ಶುಭ ವೈಬ್ರೇಷನ್ನ ಮೂಲಕ, ಅಥವಾ ವಾಚಾ ಸೇವೆಯ ಮೂಲಕ ಎಲ್ಲರಿಗೂ ದಾನ ಮಾಡ್ರಿ. ಯಾಕೆಂದ್ರೆ ತಮ್ಮ ಬಾಗಿಲೊಳಗೆ, ಅಂದ್ರೆ ಮನೆಯ ಬಾಗಿಲಂತ ಅಷ್ಟೇ ಅಲ್ಲ, ಸೇವಾ ಕೇಂದ್ರದ ಬಾಗಿಲಂತಲ್ಲ, ನಮ್ಮ ಸಾನ್ನಿಧ್ಯದಲ್ಲಿ, ನನ್ನ ಸನ್ಮುಖದಲ್ಲಿ ಅಥವಾ ನನ್ನ ಸಂಘದಲ್ಲಿ ಯಾರೇ ಬರ್ತಾರತ್ತಂದ್ರೆ ಅವರು ಖಾಲಿ ಕೈಯಿಂದ ಹೋಗ್ಬಾರ್ದು. ಖಾಲಿ ಕೈಯಿಂದ ಹೋಗ್ಬಾರ್ದು ಅಂದ್ರೆ ಇದರ ಅರ್ಥ ಕೇವಲ ಅವ್ರಿಗೆ ಏನಾದ್ರೂ ನಾವು ಹೇಳಿ ಕಳಿಸ್ಬೇಕು ಅಂತಷ್ಟೇ ಅಲ್ಲ, ನಮ್ಮ ಒಂದು ವೈಬ್ರೇಷನ್ಸ್ ಅವ್ರಿಗೆ ಈ ರೀತಿ ಫೀಲ್ ಆಗ್ಬೇಕು, ಒಂದು ಅನುಭೂತಿ ಆಗ್ಬೇಕು. ಜ್ಞಾನ ಅಮೂಲ್ಯವಾಗಿರುವಂತಹ ಈ ರತ್ನದ ಒಂದು ಆನಂದ, ಖುಷಿ ಅವರಿಗೆ ಅನುಭೂತಿ ಆಗ್ಬೇಕು. ಇದು ಬಹಳ ಜರೂರಿ ಅಂತಾರ ಬಾಬಾ. ಯಾಕಂದ್ರೆ ಸಂಪತ್ತಿದೆ ಅಂದ್ರ, ಅದು ಅವಿನಾಶಿ ಸಂಪತ್ತಿದೆ ಅಂತಂದ್ರೆ ಜರೂರ್ ಅದನ್ನ ದಾನ ಮಾಡ್ತಾ ಇರಬೇಕು. ಪ್ರಶ್ನ, सर्व संबंधों की सैक्रीन बाबा अपने बच्चों को कौन सी श्रीमत देते हैं? ಸರ್ವ ಸಂಬಂಧಗಳ ಸೈಕ್ರೀನ್ ಆಗಿರುವಂತಹ ಬಾಬಾ, ಅತಿ ಮಧುರವಾಗಿರುವಂತಹ ಬಾಬಾ ತಮ್ಮ ಮಕ್ಕಳಿಗೆ ಯಾವ ಒಂದು ಶ್ರೀಮತವನ್ನ ಕೊಡ್ತಾರೆ? उत्तर, मीठे बच्चे, अपना बुद्धियोग सब तरफ से हटाए, एक मुझे याद करते रहो. ಬಾಬಾ ಹೇಳ್ತಾರೆ, ಮಧುರ ಮಕ್ಕಳೇ, ತಮ್ಮ ಬುದ್ಧಿಯ ಯೋಗವನ್ನ ಎಲ್ಲಾ ಕಡೆಯಿಂದ ತೆಗೆದು ಒಬ್ಬ ತಂದೆ ನೆನಪು ಮಾಡ್ರಿ. ಯಾಕೆ ಈ ಮಾತನ್ನ ಹೇಳ್ತಿದ್ದಾರೆ ಅಂತಂದ್ರೆ, ಎಲ್ಲಾ ಕಡೆಗೂ ಹೋಗ್ತಾ ಇರುವಂತಹ ನಮ್ಮ ಬುದ್ಧಿ ಏನಾಗ್ತಾ ಇದೆ ಅಂತಂದ್ರೆ ಅದು ಸ್ಥೂಲತೆಯಲ್ಲಿ ಬರ್ತಾ ಇದೆ. ಯಾಕೆ ಅಂದ್ರೆ ಇಲ್ಲಿ ಈ ಜಗತ್ತಿನೊಳಗ, ಈ ಯೂನಿವರ್ಸ್ ಒಳಗ, ಈ ಸ್ಪೇಸ್ ಒಳಗ ನಮಗೆ ಸ್ಪೇಸ್ ಕಾಣ್ತಾ ಇಲ್ಲ. ಅರ್ಥಾತ್ ಸ್ಪೇಸ್ನ ಸಮಾನ ಸ್ಥಿರವಾಗಿರುವಂತಹ ಪರಮಾತ್ಮನ ಸತ್ಯ ಅನುಭವ ಆಗ್ತಾ ಇಲ್ಲ, ಆತ್ಮನ ಸತ್ಯ ಅನುಭವ ಆಗ್ತಾ ಇಲ್ಲ. ಹೇಗೆ ವಿಶಾಲವಾದಂತ ಸ್ಪೇಸ್ ಒಳಗ ಅನೇಕ ಬೆಟ್ಟ, ಗುಡ್ಡ, ಕಲ್ಲು, ಮಣ್ಣು, ಫಿಸಿಕಲ್ ಆಗಿರುವಂತಹ ವಸ್ತುಗಳು ನಮ್ಮ ಕಣ್ಣಿಗೆ ಕಾಣಿಸ್ತಾವ. ಕಾಮನ್ ಆಗಿ ನಮ್ಗೆ ಸ್ಪೇಸ್ ಕಣ್ಣಿಗೆ ಕಾಣೋದೇ ಇಲ್ಲ. ಹಾಗೇನೆ ಈ ಜಗತ್ತಿನೊಳಗ ಬುದ್ಧಿಯನ್ನ ಹಾಯಿಸೋದ್ರಿಂದ, ಅದ್ರ ಮೇಲೆ ಚಿಂತನೆ ಮಾಡೋದ್ರಿಂದ, ಅದನ್ನ ನೋಡಿ ನೋಡಿ ಆ ಸ್ಥೂಲವಾದಂತಹ ವ್ಯಕ್ತಿನೇ ನಾನು, ಸ್ಥೂಲವಾದಂತಹ ವಸ್ತು ನಾನು ಅನ್ನುವಂತಹ ಭಾನದೊಳಗೆ ಬರ್ತದ ಈ ಮನಸ್ಸು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಬುದ್ಧಿಯ ಕನೆಕ್ಷನ್ ಎಲ್ಲಾ ಕಡೆಯಲ್ಲಿ ಏನ್ ಜೋಡಿಸಿದಿರಲ್ಲ ಅದನ್ನ ತೆಗೀರಿ, ಕೇವಲ ನನ್ನೊಬ್ಬನನ್ನೇ ನೆನಪಾಡ್ರಿ ಅಂತಾರ ಬಾಬಾ. ದುನಿಯಾ ಕಿ ಕೋಯಿ ಭಿ ವಸ್ತು ಮಿತ್ರ ಸಂಬಂಧಿ ಆದಿ ಯಾದ್ ನ ಆಯೆ. ಬಾಬಾ ಅಂತಾರೆ, ಈ ಜಗತ್ತಿನ ಯಾವ ವಸ್ತುವು ಕೂಡ ನಿಮ್ ನೆನಪಿಗೆ ಬರಬಾರ್ದು, ಯಾವ ಸಂಬಂಧಿಯೂ ನೆನಪಿಗೆ ಬರಬಾರ್ದು. ಕ್ಯೂಂಕಿ ಇಸ್ ಸಮಯ ಸಬ್ ದುಃಖ ದೇನೆ ವಾಲೆ ಹೇ. ಯಾಕೆ ನಮಗೆ ನೆನಪಿಗೆ ಬರಬಾರ್ದು ಅಂತಂದ್ರೆ, ಈ ಜಗತ್ತಿನಲ್ಲಿರುವ ಯಾವುದೇ ವಸ್ತು ಆಗಿರ್ಲಿ, ಯಾವುದೇ ವ್ಯಕ್ತಿ ಆಗಿರ್ಲಿ, ಅವರೆಲ್ಲರಿಂದಲೂ ದುಃಖವೇ ಪ್ರಾಪ್ತಿಯಾಗ್ತದೆ. ಯಾಕೆ ಅಂದ್ರೆ ಯಾರೆಲ್ಲ ವ್ಯಕ್ತಿ ಇದ್ದಾರೆ ಅವರು ದೇಹಭಾನದಲ್ಲಿದ್ದಾರೆ. ದೇಹಭಾನಕ್ಕೆ ವಶಭೂತ ಆಗಿರುವಂತಹ ಮನುಷ್ಯರು ಸ್ವಯಂ ದುಃಖಿಯಾಗಿರುವ ಕಾರಣದಿಂದ ಅವರು ಗೊತ್ತಿಲ್ಲದಂತೆ ನನಗೂ ಕೂಡ ದುಃಖವನ್ನೇ ಕೊಡ್ತಾರೆ. ಈ ಜಗತ್ತಿನಲ್ಲಿರುವಂತಹ ಎಲ್ಲಾ ವಸ್ತುಗಳು ಕಲಿಯುಗದಲ್ಲಿ ಉತ್ಪನ್ನವಾಗಿರುವುದರಿಂದ, ವಿಕಾರಿ ಮನುಷ್ಯರಿಂದ ಉತ್ಪನ್ನವಾಗಿರೋದ್ರಿಂದ ಆ ವಸ್ತುಗಳು ಕೂಡ ಬಾಬಾ ಹೇಳ್ತಾರೆ ದುಃಖ ಕೊಡ್ತವೆ. ಅದಕ್ಕಾಗಿ ಯಾರನ್ನು ನೆನಪಿಸ್ಕೋಬೇಡ್ರಿ. विश्व का मालिक बनना है तो जरूर 63 जन्मों का हिसाब किताब
ಚುಟ್ಟು ಕರ್ನಿಕಿ ಮೆಹನತ್ ಕರ್ನಿ ಪಡೆ. ಬಾಬಾ ಹೇಳ್ತಾರೆ ಮೈಂಡ್ ಒಳಗ 63 ಜನ್ಮದ ಏನೆಲ್ಲ ಲೆಕ್ಕ ಇದೆ, ಹಿಸಾಬ್ ಕಿತಾಬ್ ಇದೆ, ಅದು ಬಹಳ ಸೂಕ್ಷ್ಮ ಪುರುಷಾರ್ಥದಿಂದ ಖತಮ್ ಮಾಡ್ಕೊಡ್ರಿ. ಅಂದಾಗ ಮಾತ್ರ ವಿಶ್ವದ ಮಾಲೀಕ ಆಗೋದಕ್ಕ ಸಾಧ್ಯವಿದೆ. ವಿಶ್ವದ ಮಾಲೀಕ ಆಗೋದು ಅಂತಂದ್ರೆ ಆ ವಿಶ್ವದಲ್ಲಿ ಕೇವಲ ಏಕತೆ, ಆ ವಿಶ್ವದಲ್ಲಿ ಎಲ್ಲರಲ್ಲೂ ಸಮಾನತೆ, ಸದ್ಭಾವ, ಪ್ರೀತಿ, ಅಬಂಡನ್ಸ್ ಇವೆಲ್ಲವುಗಳ ಅನುಭವ ಆಗ್ತದ. ಅದು ಯಾವ ಜಗತ್ತು ಅಂತಂದ್ರೆ ಆತ್ಮನ ಸತ್ಯ ಸ್ವರೂಪ. ಈ ಆತ್ಮ ಸತ್ಯದಿಂದ ಮನಸ್ಸು ದೂರ ಹೋಗ್ಬಿಟ್ಟಿದೆ, ಅಗಿಲಿದೆ. ಸ್ಥೂಲ ಈ ಪ್ರಪಂಚವನ್ನೇ, ಇಲ್ಲಿ ಸಿಕ್ಕಿರುವಂತಹ ಸಾಮಗ್ರಿಗಳನ್ನ ಈ ಮನಸ್ಸು ಇದು ನಂದು ಅಥವಾ ಈ ಸಿಕ್ಕ ಶರೀರವೇ ನಾನು ಅಂತ ತಿಳ್ಕೊಂಡಿದೆ. ಅದಕ್ಕೆ ಬಾಬಾ ಹೇಳ್ತಾರೆ ಮನಸ್ಸಿನ ಮಾಲೀಕ ಯಾರು ಅಂದ್ರೆ ಆತ್ಮ. ಆತ್ಮನಲ್ಲಿ ಬಂದು ಮನಸ್ಸು ಯಾವಾಗ ಸೇರ್ಕೊಳ್ತದೋ ಅದು ವಿಶ್ವದ ಮಾಲೀಕ ಆಗಿರೋ ಅನುಭವ ಮಾಡ್ತದ. ಆ ಮಾಲೀಕ ಆಗ್ಬೇಕು ಅಂದ್ರೆ 63 ಜನ್ಮದ ಎಲ್ಲ ಲೆಕ್ಕವನ್ನ ಚುಕ್ತು ಮಾಡಿಕೊಳ್ಳುವಂತಹ ಸೂಕ್ಷ್ಮ ಗುಪ್ತ ಪುರುಷಾರ್ಥವನ್ನ ಮಾಡಬೇಕಾಗಿದೆ. ಸಬ್ ಕುಚ್ ಭೂಲ್ ಅಶರೀರಿ ಬನೋ ತಬ್ ಹಿಸಾಬ್ ಕಿತಾಬ್ ಚುಕ್ತು ಹೋ. ಎಲ್ಲವನ್ನೂ ಮರೆತು ಅಶರೀರಿ ಆಗಿಬಿಡಿ, ಆಗ ಲೆಕ್ಕಾಚಾರವು ಚುಕ್ತು ಆಗ್ತದೆ. ಅಂಡರ್ಲೈನ್. ಒಂದಿದೆ ಭೋಗಿಸಿ ಲೆಕ್ಕಾಚಾರವನ್ನು ಚುಕ್ತು ಮಾಡ್ಕೊಳ್ಳೋದು, ಇನ್ನೊಂದಿದೆ ಅಶರೀರಿಯಾಗಿ ಲೆಕ್ಕವನ್ನ ಸಮಾಪ್ತ ಮಾಡ್ಕೊಡ್ರಿ ಅಂತಾರೆ ಬಾಬಾ. ಯಾಕಂದ್ರೆ ಭೋಗಿಸಿ ಭೋಗಿಸಿ ಈ ಮನಸ್ಸು ಬುದ್ಧಿ ದಣದ್ ಹೋಗಿದೆ, ಸುಸ್ತಾಗಿದೆ. ಅದರಲ್ಲಿ ಆ ತಾಕತ್ತೇ ಇಲ್ಲವೇ ಇಲ್ಲ. ಇನ್ನೂ ಉಳಿದಿರುವ ಎಲ್ಲಾ ಲೆಕ್ಕವನ್ನ ಭೋಗಿಸುವಷ್ಟು, ಅನುಭವಿಸುವಷ್ಟು. ಯಾಕೆಂದ್ರೆ 63 ಜನ್ಮದ ಅನೇಕ ಪ್ರಕಾರದ ಲೆಕ್ಕಾಚಾರ ಉಳ್ಕೊಂಡಿದೆ. ಅದಕ್ಕೆ ಬಾಬಾ ಹೇಳ್ತಾರ ಅತಿ ದೊಡ್ಡ ಶ್ರೇಷ್ಠ ಉಪಾಯ ಯಾವುದು ಅಂದ್ರೆ ಅಶರೀರಿಯಾಗಿ ಬಿಡ್ರಿ, ಶರೀರದ ಭಾನದಿಂದ ಪರೆಯಾಗ್ರಿ. ಯಾಕೆ ಅಂದ್ರೆ ಶರೀರ ಅಂತ ತಿಳಿದಿರುವ ಕಾರಣ, ಶರೀರ ಭಾನದಲ್ಲಿ ಬಂದಿರುವ ಕಾರಣ ಇಷ್ಟೆಲ್ಲ ಪಾಪ ವಿಕರ್ಮಗಳಾಗಿರೋದು. ಈಗ ಅವುಗಳಿಂದ ಮುಕ್ತಿಗಾಗಿ ಒಂದೇ ಒಂದು ಶ್ರೇಷ್ಠ ಉಪಾಯ ಅಂದ್ರೆ ಅಶರೀರಿ ಆಗಿ ಬಿಡುವುದು. ಮೇ ಸರ್ವ ಸಂಬಂಧೋ ಕಿ ಸಕ್ರೀನ್ ಹೂ. ಅಂಡರ್ಲೈನ್. ಬಹಳ ಸುಂದರವಾದ ಮಹಾವಾಕ್ಯ. ಬಾಬಾ ಹೇಳ್ತಾರೆ ನಾನು ಸರ್ವ ಸಂಬಂಧಗಳಿಗೂ ಮಧುರಾತಿ ಮಧುರ, ಅತ್ಯಂತ ಮಧುರವಾದ ಸಂಬಂಧಿ ಇದ್ದೀನಿ. ಹೀಗಾಗಿ ನನ್ನಿಂದಲೇ ನಿಮಗೆ ಸುಖ ಕೊಡ್ತದೆ, ನನ್ನ ನೆನಪಿನಿಂದಲೇ ನಿಮಗೆ ಸರ್ವ ಸಕಲ ಪ್ರಾಪ್ತಿ ಆಗ್ತದೆ ಮತ್ತು ನನ್ನ ನೆನಪಿನಿಂದಲೇ ನಿಮ್ಮ ಎಲ್ಲಾ ಪಾಪ ತೊಳಿತದೆ. ನನ್ನೊಬ್ಬನನ್ನೇ ನೆನಪು ಮಾಡ್ರಿ ಅಂತಾರೆ ಬಾಬಾ. ಯಾರು ಸರ್ವ ಸಂಬಂಧಗಳ ಸ್ಯಾಕ್ರೀನ್ ಆಗಿದ್ದಾರೆ. ಧಾರಣೆಗಾಗಿ ಮುಖ್ಯ ಸಾರ. ಮೊದಲನೇದು, बाबा ने जो अथाह ज्ञान का धन दिया है उसे धारण कर स्वयं भी साहूकार बनना है. ಬಾಬಾ ಯಾವ ಅಥಾಹ ಅಪಾರವಾದ ಜ್ಞಾನವನ್ನ ನೀಡಿದ್ದಾರೆ. ಜ್ಞಾನಕ್ಕಿಂತ ಅತಿ ದೊಡ್ಡ ಸಂಪತ್ತು, ಜ್ಞಾನಕ್ಕಿಂತ ಅಮೂಲ್ಯವಾದಂತಹ ವಸ್ತು ಈ ಜಗತ್ತಿನಲ್ಲಿ ಮತ್ತಾವುದೂ ಇಲ್ಲ. ಅಂದ ಮೇಲೆ ಬಾಬಾ ಹೇಳ್ತಾರೆ ಉಸೆ ಧಾರಣ ಕರ್ ಸ್ವಯಂ ಬಿ ಸಾಹುಕಾರ್ ಬನ್ನ ಹೇ ಔರ್ ಸಬ್ಕೋ ದಾನ್ ಬಿ ಕರ್ನಾ ಹೇ. ಬಾಬಾ ಅಂತಾರೆ ಆ ಶ್ರೇಷ್ಠ ಜ್ಞಾನವನ್ನ ಒಂದು ಸ್ವಯಂನಲ್ಲಿ ಧಾರಣೆ ಮಾಡಿಕೊಡ್ರಿ ಮತ್ತು ಸ್ವಯಂ ಭಿ ಸಾಹುಕಾರ್ ಬನ್ನ, ಧಾರಣೆ ಮಾಡ್ಕೊಂಡು ಖುದ್ ಸ್ವಯಂ ಸಾಹುಕಾರ ಆಗ್ರಿ ಮತ್ತು ಎಲ್ಲರಿಗೂ ದಾನವೂ ಮಾಡ್ರಿ. ದಾನ ಅದು ವಾಚಾದಿಂದಾಗಿರ್ಬೋದು, ದಾನ ಅಥವಾ ಲಿಟ್ರೇಚರ್ನ ಹಂಚುವುದರ ಮೂಲಕವಾಗಿರ್ಬೋದು ಸ್ಥೂಲ ರೂಪದಲ್ಲಿ, ಹಾಗೂ ಸೂಕ್ಷ್ಮ ರೂಪದಲ್ಲಿ ಶುದ್ಧ ತರಂಗಗಳನ್ನ ಹರಡಿಸುವುದರ ಮೂಲಕವೇ ಆಗಿರ್ಬೋದು. ಜೋ ಬಿ ಆಯೆ ಉಸ್ಕಿ ಝೋಲಿ ಭರ್ ದೇನಿ ಹೇ. ಯಾರೇ ಬರುತ್ತಾರೆಂದರೆ ಅವರಿಗೆ ಬಾಬಾ ಹೇಳ್ತಾರೆ ಅವರ ಜೋಳಿಗೆಯನ್ನ ತುಂಬಿ ಕಳುಹಿಸಿರಿ. ಸೆಕೆಂಡ್ ಪಾಯಿಂಟ್, बाप की याद से ही कल्याण होना है, इसलिए जितना हो सके चलते फिरते बाबा की याद में रहना है. ಬಾಬಾರ ನೆನಪಿನಿಂದ ಮಾತ್ರ ಕಲ್ಯಾಣ ಆಗೋದಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಷ್ಟು ಸಾಧ್ಯ ಅಷ್ಟು ನಡೆದಾಡ್ತಾ ಇದ್ರು ಕೂಡ, ತಿರುಗಾಡ್ತಾ ಇದ್ರು ಕೂಡ ಬಾಬಾ ನೆನಪು ಅವಶ್ಯ ಮಾಡ್ರಿ. ಸರ್ವ ಸಂಬಂಧೋं की रचना एक बाबा से लेनी है.
ಏನೆಲ್ಲ ಸಂಬಂಧಗಳಿದಾವ ಆ ಸಂಬಂಧಗಳ ರಸವನ್ನ ಒಬ್ಬ ತಂದೆಯಿಂದನೇ ಪಡೆದುಕೊಡ್ರಿ. ಅಂದ್ರೆ ಒಂದೊಂದು ಸಂಬಂಧಗಳ ರಸ ಒಂದೊಂದು ರೀತಿಯಾಗಿದೆ. ತಾಯಿ ಮಗುವಿನ ಸಂಬಂಧ ಅಥವಾ ಸ್ನೇಹಿತರ ಸಂಬಂಧ, ಮಿತ್ರನ ಸಂಬಂಧ ಏನಿದೆ ಅದೊಂದು ರಸವೇ ವಿಭಿನ್ನವಾಗಿದೆ. ಗುರು ಶಿಷ್ಯನ ಸಂಬಂಧ ಇರ್ಬೋದು, ಶಿಕ್ಷಕ ವಿದ್ಯಾರ್ಥಿಯ ಸಂಬಂಧವೇ ಇರಬಹುದು, ಪ್ರಿಯತಮನ ಸಂಬಂಧವೇ ಇರಬಹುದು. ಒಂದೊಂದು ಸಂಬಂಧದಲ್ಲಿ ಒಂದೊಂದು ವಿಶಿಷ್ಟವಾದ ಪ್ರೇಮ ರಸವಿದೆ. ಅದಕ್ಕಾಗಿ ಬಾಬಾ ಹೇಳ್ತಾರ, ಎಲ್ಲ ರಸಗಳನ್ನ ಅನುಭೂತಿಗಳನ್ನ ನನ್ನೊಬ್ಬನ ಜೊತೆಗೆ ಮಾಡ್ರಿ. ಅಂದಾಗ ಮಾತ್ರ ದುಃಖದಿಂದ ಮುಕ್ತಿಯಾಗೋದಕ್ಕೆ ಸಾಧ್ಯವಿದೆ. वरदान सदा बिजी रहने की विधि द्वारा व्यर्थ संकल्पों की कंप्लेन को समाप्त करने वाले संपूर्ण कर्मातीत भव. ಸದಾ ಬ್ಯುಸಿಯಾಗಿರುವುದರ ವಿಧಿಯ ಮೂಲಕ ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟ್ಸ್ ಅನ್ನು ಸಮಾಪ್ತ ಮಾಡಿಕೊಳ್ಳುವಂತಹ ಸಂಪೂರ್ಣ ಕರ್ಮಾತೀತರು ಆಗ್ರಿ. संपूर्ण कर्मातीत बनने में व्यर्थ संकल्पों की तूफान ही विघ्न डालते हैं. ಸಂಪೂರ್ಣ ಕರ್ಮಾತೀತರಾಗುವುದರೊಳಗ ನಾನು ಸಂಪೂರ್ಣ ಕರ್ಮಾತೀತ ಆಗ್ಬೇಕು ಅಂತ ಅನ್ಕೊಂಡಿದ್ದೀನತ್ತಂದ್ರ ಯಾಕಾಗ್ತಾ ಇಲ್ಲ? ಹಂಗಾದ್ರ ಯಾಕಾಗ್ತಾ ಇಲ್ಲ ಅಂದ್ರೆ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿ ವಿಘ್ನಗಳನ್ನ ಹಾಕ್ತಾ ಇದೆ. ಬಹಳಷ್ಟು ವ್ಯರ್ಥ ಸಂಕಲ್ಪ, ಇಲ್ಲ ಸಲ್ಲದ ವಿಚಾರ, ಕಲ್ಪನೆ, ಏನೇನೋ ಭಾವ ಒಳಗ್ ಬರ್ತಾನೆ ಇರ್ತದೆ. ಇವು ನನಗೆ ಸಂಪೂರ್ಣ ಕರ್ಮಾತೀತ ಸ್ಥಿತಿಯ ಆ ಮೂಲ ಅವಸ್ಥೆಯನ್ನ ತಲುಪಲಿಕ್ಕೆ ಬಿಡೋದಿಲ್ಲ. इस व्यर्थ संकल्पों की कंप्लेन को समाप्त करने के लिए अंडरलाइन ಬಹಳ ಸುಂದರ ಮಾತು. ವ್ಯರ್ಥ ಸಂಕಲ್ಪ ಒಳಗಡೆ ಬಹಳ ನಡೀತಾ ಇದೆ. ಯಾವುದು ನನ್ನ ಸತ್ಯ ಸಂಪೂರ್ಣ ಸ್ಥಿತಿಯಿಂದ ದೂರ ಮಾಡ್ತಾ ಇದೆ ಅಂದಮೇಲೆ ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟ್ ಹೆಂಗ್ ಸಮಾಪ್ತ ಮಾಡೋದು? ಅದಕ್ಕಾಗಿ ಮನ್ ಕೋ ಹರ್ ಸಮಯ ಬಿಸಿ ರಖೋ. ಈ ಮನಸ್ಸನ್ನ ಪ್ರತಿ ಕ್ಷಣವೂ ಕೂಡ ಬ್ಯುಸಿಯಾಗಿಟ್ಕೊಡ್ರಿ. ಸಮಯ ಕಿ ಬುಕಿಂಗ್ ಕರ್ನೆ ಕಾ ತರೀಕಾ ಸಿಕ್ಕೋ. ಈ ಸಮಯವನ್ನ ಹೆಂಗ್ ಬುಕ್ ಮಾಡ್ಬೇಕು, ಹೆಂಗ್ ಇದನ್ನ ಸೆಟಲ್ ಮಾಡ್ಬೇಕು ಅಂತ ಆ ಒಂದು ಪದ್ಧತಿಯನ್ನ ಕಲೀರಿ ಅಂತಾರೆ ಬಾಬಾ. ಸಾರೆ ದಿನ್ ಮೇ ಮನ್ ಕೋ ಕಹಾ ಕಹಾ ಬಿಸಿ ರಖನಾ ಹೇ ಈ ಪ್ರೋಗ್ರಾಮ್ ಬನಾವು. ಇಡೀ ದಿನದಲ್ಲಿ ಮನಸ್ಸನ್ನ ಎಲ್ಲೆಲ್ಲಿ ತೊಡಗಿಸ್ಬೇಕನ್ನುವಂಥದ್ದನ್ನ ಮೊದಲೇ ಪ್ರೋಗ್ರಾಮ್ ಮಾಡ್ಕೊಡ್ರಿ. ರೋಜ್ ಅಪ್ನೆ ಮನ್ ಕೋ 4 ಬಾತೋं में बिजी कर दो, ಮಿಲನ್, ವರ್ಣನ್, ಮಗನ್ और ಲಗನ್. ಅದಕ್ಕಾಗಿ ಬಾಬಾನೇ ಹೇಳ್ತಿದ್ದಾರೆ, 4 ಮಾತಿನಲ್ಲಂತೂ ಈ ಮನಸ್ಸನ್ನ ಬ್ಯುಸಿ ಇಟ್ಕೊಡ್ರಿ. ಒಂದು ಮಿಲನ್ ಅರ್ಥಾತ್ ಬಾಬನ್ ಜೊತೆಗೆ ಮಿಲನ, ಅರ್ಥಾತ್ ರೂರಿಹಾನ್ ಅರ್ಥಾತ್ ಬಾಬನ್ ಜೊತೆಗೆ ವಾರ್ತಾಲಾಪ ಮಾಡ್ರಿ, ಮಧುರ ಮಾತುಗಳನ್ನ ಆಡ್ರಿ. ಅಥವಾ ತಮ್ಮ ಮನಸ್ಸಿನ ಎಲ್ಲ ಭಾವನೆಗಳನ್ನ, ಮಾತನ್ನ, ಅನುಭವಗಳನ್ನ ಬಾಬನ್ ಸನ್ಮುಖದಲ್ಲಿ ಇಟ್ಬಿಡ್ರಿ, ಅಂದ್ರೆ ಅರ್ಪಿಸ್ಬಿಡ್ರಿ. ಎರಡನೇ ವರ್ಣನೆ. ವರ್ಣನೆ ಅಂದ್ರೆ ಕೇವಲ ಭಗವಂತನ ಮಹಿಮೆ ಅಷ್ಟೇ ಅಲ್ಲ, ಸರ್ವಿಸ್ ಮಾಡ್ರಿ. ವರ್ಣನೆ ಅರ್ಥಾತ್ ಸತ್ಯ ಸ್ವರೂಪದಲ್ಲಿ ಒಂದಿದೆ, ಸ್ಥೂಲ ರೂಪದಲ್ಲಿ ಜ್ಞಾನವನ್ನ ಅನೇಕರಿಗೆ ನೀಡೋದು. ಇನ್ನೊಂದಿದೆ, ಸತ್ಯ ಸ್ವರೂಪದಲ್ಲಿ ಸ್ಥಿತರಾಗುವುದೇ ಅನ್ಯರ ಸೇವೆಯನ್ನ ಮಾಡೋದಾಗಿದೆ. ಅಂದ್ರೆ ಶ್ರೇಷ್ಠ ಸ್ಥಿತಿಯೇ ಸರ್ವಿಸ್. ಮೂರನೇದು ಮಗನ್ ಅವಸ್ಥಾ ಮತ್ತು ಲಗನ್ ಸ್ಥಿತಿ. ಮಗನ್ ಅಂತಂದ್ರೆ ಆ ಸತ್ಯ ಸ್ವರೂಪದಲ್ಲಿ ತಮ್ಮನ್ನ ಮಗ್ನರನ್ನಾಗಿ ಮಾಡ್ಕೊಳ್ಳೋದು. ಅದೇ ಒಂದು ಲಗನ್, ಅದೇ ಒಂದು ಆಸಕ್ತಿ, ಅದೇ ಒಂದು ಪ್ರೇಮದಲ್ಲಿ ಮುಳುಗಿ ಬಿಡೋದು. ಇದರಿಂದ ಸಮಯನೂ ಸಫಲ ಆಗ್ತದೆ ಮತ್ತು ವ್ಯರ್ಥ ಸಂಕಲ್ಪಗಳ ಕಂಪ್ಲೇಂಟ್ಸ್ ಸಮಾಪ್ತಿಯಾಗ್ತದೆ. ಸ್ಲೋಗನ್ ಸಫಲತಾ ಕೋ ಪರಮಾತ್ಮ ಬರ್ತ್ ರೈಟ್ ಸಮझने वाले ही ಸದಾ ಪ್ರಸನ್ನ ಚಿತ್ ರಹ ಸಕ್ತೆ ಹೇ. ಸಫಲತೆಯನ್ನ ಪರಮಾತ್ಮನ ಜನ್ಮ ಸಿದ್ಧ ಹಕ್ಕು ಅಂತ ತಿಳ್ಕೊಳ್ಳೋದ್ರಿಂದ ಸದಾ ನೀವು ಪ್ರಸನ್ನರಾಗಿರೋದಕ್ಕೆ ಸಾಧ್ಯವಿದೆ. अव्यक्त इशारे सदा हर्षित रहने के लिए अपनी नेचर को सरल बनाओ, सहनशील बनो. तಮ್ಮ सरलता लाने के लिए सिर्फ एक बात ध्यान पर जरूर रखनी है. ಸರಳತೆಯನ್ನು ತರುವುದಕ್ಕಾಗಿ ಕೇವಲ ಒಂದು ಮಾತನ್ನ ಗಮನದಲ್ಲಿ ಅವಶ್ಯ ಇಡ್ರಿ. अपनी ಸ್ಥಿತಿ ಸ್ತುತಿ ಕೆ ಆಧಾರ पर न हो. ತಮ್ಮ ಸ್ಥಿತಿಯು ಸ್ತುತಿಯ ಆಧಾರದ ಮೇಲೆ ಇರಕೂಡ್ದು. ಸ್ಥಿತಿ ಅಂದ್ರೆ ನಮ್ದು ಕಾನ್ಸ್ಟಂಟ್ ಏನ್ ಮಾನಸಿಕ ಅವಸ್ಥಾ ಇದೆ ಅದು ಸ್ತುತಿಯ ಮೇಲೆ ಆಧಾರಿತ ಆಗಬಾರ್ದು ಅಂತಾರ ಬಾಬಾ.
ಯಾಕಂದ್ರೆ ಯಾರೇ ವ್ಯಾಲಿಡೇಷನ್ ಇಂದ, ಅಪ್ರೂವಲ್ ಇಂದ ನಾನು ಖುಷಿ ಇರ್ತೀನಿ. ಯಾರಾದ್ರೂ ನನಗೆ ಅಪ್ರಿಸಿಯೇಟ್ ಮಾಡಿದ್ರ ನನಗೆ ಬಹಳ ಖುಷಿ ಆಗ್ತದ. ನೀವು ಮಾಡಿದ್ ಬಹಳ ಚಲೋ ಅದ, ನೀವು ಹಿಂಗ್ ಮಾಡ್ತೀರಿ ಅಂತ ಭಾರಿ ಅದ್ಭುತ ಬಿಡ್ರಿ, ಎಂತ ಕಾರ್ಯ ಮಾಡಿದ್ರಿ, ನೀವ್ ಎಷ್ಟ್ ಚೆನ್ನಾಗಿ ಇದನ್ನೆಲ್ಲ ನಡ್ಸ್ಕೊಂಡ್ ಹೊಂಟಿರಿ. ಯಾವುದೇ ಒಂದ್ ವಿಷಯ ಯಾರಾದ್ರೂ ಹೇಳ್ತಾರ ಅವಾಗ ಬಹಳ ಖುಷಿ ಇರ್ತೀನಿ. ಅಕಸ್ಮಾತ್ ಅವ್ರ ಬಾಯಿಯಿಂದ ನಿಂದನೆ ಬರ್ತದ, ಅವ್ರು ನಮ್ಮ ವಿರೋಧ ಆಗ್ತಾರ, ಅಥವಾ ನಾವು ಮಾಡಿದ್ದಕ್ಕೆ ಅವ್ರು ಏನೂ ಇಷ್ಟ ಪಡುವುದಿಲ್ಲ, ಅವರಿಗೆ ಅದನ್ನ ಉಲ್ಟಾ ತಗೋತಾರತ್ತಂದ್ರ ನಿಮ್ ಖುಷಿ ಹೋಗ್ತದತ್ತಂದ್ರ ಆಕ್ಚುಲಿ ನಿಮ್ ಖುಷಿ ಆಧಾರ ಆಗಿರೋದೇ ಇನ್ನೊಬ್ಬರ ಹೊಗಳಿಕೆಯಿಂದ ಅಂತ ಹೇಳ್ತಾರ ಬಾಬಾ. ಅಂದ್ರೆ ನಿಮ್ ಸ್ಥಿತಿ ಸ್ತುತಿ ಕಾರಣದ. ಕೈ ಬಚ್ಚೆ ಕರ್ತವ್ಯಕ್ಕೆ ಫಲ್ಕಿ ಇಚ್ಛಾ ಜಾದಾ ರಕ್ತೆ. ಕೆಲವು ಮಕ್ಕಳು ಏನೇ ಮಾಡ್ತಾರಂದ್ರ ಆ ಮಾಡಿದ್ರದ್ದು ಫಲ ಜಾಸ್ತಿ ಬಯಸ್ತಾರ. ಅದ್ ಜಾಸ್ತಿ ಒಂದ್ ವೇಳೆ ಸಿಗ್ಲಿಲ್ಲ, ಡ್ರಾಮಾದಲ್ಲಿ ಸಿಗುದೇ ಇಲ್ಲ, ಬರೀ ಕರ್ತವ್ಯ ಮಾಡೋದಷ್ಟೇ ಇದೆ ಅಂತಂದ್ರ ಅವರು ಸ್ಥಿತಿಯನ್ನ ಕಳ್ಕೊತಾರೆ. ಇಷ್ಟೆಲ್ಲ ಮಾಡಿದ್ವಿ ನಾವು ಹಗಲ ರಾತ್ರಿ, ಇಷ್ಟೆಲ್ಲ ಮಾಡಿದ್ವಿ ನಾವು ರೋಮ ರೋಮ ದುಡಿದಿದ್ವಿ, ಸರ್ವಿಸ್ ಮಾಡಿದ್ವಿ, ಇಷ್ಟೆಲ್ಲ ಕೊಟ್ಟಿದ್ವಿ, ನಮಗ ಆ ರೀತಿ ಹೊಗಳಿಲ್ಲ, ನಮ್ಗೇನು ಸ್ಟೇಜ್ ಮೇಲೆ ಕರೀಲಿಲ್ಲ ಅಂತ ಅನಿಸ್ತದೆ. इसलिए जब स्तुति नहीं होती तो स्थिति हलचल में आ जाती. ಹೊಗಳ್ತಿದ್ರ ಚಲೋ, ಅಕಸ್ಮಾತ್ ನನಗಿಂತಲೂ ಇನ್ನೊಬ್ಬರನ್ನ ಹೊಗಳ್ತಾ ಇದ್ದಾರಂದ್ರೆ ಈ ಮನಸ್ಸು ಏನಾಗ್ತದ, ಮುದುಡ್ಕೊಳ್ತದಂದ್ರೆ ತಿಳ್ಕೊಡ್ರಿ ನಿಮ್ದು ಸ್ಥಿತಿ ಸ್ತುತಿಯ ಆಧಾರದ ಮೇಲಿದೆ ಅಂತ. ನಿಂದ ಹೋತಿ ಹೇತು ನಿಧನ್ಗೆ ಬಂಜಾತೆ. ಯಾರಾದ್ರೂ ನಿಂದನೆ ಮಾಡಿದ್ರ, ಬೈದ್ರು ಅಂತಂದ್ರೆ ಅನಾಥರಾಗ್ಬಿಡ್ತಾರೆ. ಅಪ್ನಿ ಸ್ಟೇಜ್ ಕೋ ಛೋಡ್ ಧನಿ ಕೋ ಭಿ ಭೂಲ್ ಜಾತೆ. ತಮ್ಮ ಸ್ಥಿತಿನೂ ಕಳ್ಕೋತಾರ, ಧಣಿ ಶಿವ್ ಬಾಬನ್ನೂ ಕೂಡ ಮರ್ತು ಬಿಡ್ತಾರೆ. इसलिए ಸ್ತುತಿ ಕೆ ಆಧಾರ ಪರ್ ಸ್ಥಿತಿ ನಹಿ ರಖನಾ. ಹೊಗಳಿಕೆ ಆಧಾರದ ಮೇಲೆ ಇನ್ನೊಬ್ಬರ ಒಂದು ಪ್ರೇಸ್ ಏನ್ ಮಾಡ್ತಾರೆ, ಇನ್ನೊಬ್ರು ನಮ್ಮ ರೋಲಿಗೆ ಇನ್ನೊಬ್ರು ಬಹಳಷ್ಟು ಅಪ್ರಿಸಿಯೇಟ್ ಮಾಡ್ತಾರಂತ ಹೇಳಿ ನಾನು ಖುಷಿದೀನಿ, ನನ್ ಖುಷಿನೇ ಅದ್ರ ಸಲುವಾಗಿ ಅದ ಅಂತಂದ್ರ ಎಷ್ಟ್ ಚಂದ್ರಿ ಅಕ್ಕೋರ, ಎಷ್ಟ್ ಚಂದ್ರಿ ಅಣ್ಣೋರ, ಅಥವಾ ಏನ್ ನಿಮ್ ಜೀವನ, ಏನ್ ನಿಮ್ ದುಡಿಮೆ, ಯಾವಾಗ ಹಿಂಗ್ ಅಂತಾರ ನಾವು ಖುಷಿ ಇರ್ತೀವತ್ತಂದ್ರ ಆ ಖುಷಿ ಶಾಶ್ವತವಲ್ಲ. ಯಾವ ವ್ಯಕ್ತಿ ಹೊಗಳ್ತಾರೋ ಆ ವ್ಯಕ್ತಿ ತೆಗಳಬಹುದು, ಯಾವ ವ್ಯಕ್ತಿ ಮಹಿಮೆ ಮಾಡ್ತಾರೋ ಆ ವ್ಯಕ್ತಿ ನಿಂದನೇನೂ ಮಾಡಬಹುದು. ಅಂದ ಮೇಲೆ ನಿಮ್ದು ಇನ್ನೊಬ್ಬರ ಸ್ತುತಿಯ ಆಧಾರದ ಮೇಲೆ ಸ್ಥಿತಿ ಇರ್ಕೂಡ್ದು ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ತಮ್ಮನ್ನ ಆರಾಮದಾಯಕ ಆಸನದಲ್ಲಿ ಸ್ಥಿತ ಮಾಡಿಕೊಡ್ರಿ. ದೀರ್ಘವಾದ ಉಸಿರಾಟದ ಜೊತೆಗೆ ಮನ ಬುದ್ಧಿಯನ್ನ ತಮ್ಮ ಆತ್ಮ ಸತ್ಯದ ಮೇಲೆ ಏಕಾಗ್ರಗೊಳಿಸ್ರಿ. ಭೃಗುಟಿಯ ಮಧ್ಯದಲ್ಲಿ ಪ್ರಕಾಶಮಯವಾಗಿ ಹೊಳೆಯುವ ಆತ್ಮನ ಸತ್ಯ ಸ್ವರೂಪದ ಮೇಲೆ ಏಕಾಗ್ರಗೊಳಿಸ್ರಿ. ಅನುಭವ ಮಾಡ್ರಿ, ನಾನು ಆತ್ಮ ಪರಮಾತ್ಮನ ಅವಿನಾಶಿ ಜ್ಞಾನ ರತ್ನಗಳಿಂದ ಭರ್ಪೂರಾಗಿರುವೆ. ಹೀಗಾಗಿ ನನ್ನ ಅವಿನಾಶಿ ಸತ್ಯ ಸ್ವರೂಪದಲ್ಲಿ ಸ್ಥಿತ ಆಗಿ ಅವಿನಾಶಿ ಜ್ಞಾನದ ಪ್ರಕಂಪನೆಗಳನ್ನ, ಸತ್ಯ ಪ್ರಕಾಶವನ್ನ ಸರ್ವರಿಗೂ ನೀಡುತ್ತಿರುವೆನು. ನಾನು ಆತ್ಮ ಪರಂಧಾಮದಲ್ಲಿ ಪರಮ ಈಶ್ವರನ ಹೃದಯ ಸ್ಥಾನದಲ್ಲಿ ಉಪಸ್ಥಿತವಾಗಿ ನನ್ನ ಪರಮ ಸತ್ಯದ ಜ್ಞಾನದ ಪ್ರಕಾಶವನ್ನ ಇಡೀ ಜಗತ್ತಿಗೆ ಹರಡಿಸುತ್ತಿರುವೆನು. ಪ್ರಕಾಶವು ತರಂಗವು ಹರಡುತ್ತಾ ವಿಶ್ವದ ಮಾನವಾತ್ಮರ ಹೃದಯವನ್ನ ಶಾಂತಗೊಳಿಸುತ್ತಿವೆ, ಸ್ವಚ್ಛವಾಗಿಸುತ್ತಿವೆ. ಮನುಷ್ಯಾತ್ಮರ ಮನಸ್ಸು ಈಶ್ವರನ ಸಾನ್ನಿಧ್ಯದೆಡೆಗೆ ಹಾತೊರೆಯುತ್ತಿದೆ. ನಾನು ಆತ್ಮ ಲೈಟ್ ಹೌಸ್ ಆಗಿ, ಮೈಟ್ ಹೌಸ್ ಆಗಿ ಸರ್ವ ಆತ್ಮರಿಗೆ
ಪ್ರಕಾಶವನ್ನ ನೀಡುತ್ತಾ ದಾರಿ ತೋರಿಸುವ ಕಾರ್ಯವನ್ನ ಆ ಕಾರ್ಯಕ್ಕೆ ನಿಮಿತ್ತವಾಗಿರುವೆ. ಅನುಭವ ಮಾಡಿರಿ. ತಮ್ಮ ಮಸ್ತಕದಿಂದ ಆತ್ಮಜ್ಯೋತಿಯಿಂದ ಜ್ಞಾನದ ಪ್ರಕಾಶವು ಹರಡುತ್ತಾ ಮಾನವಾತ್ಮರ ಕಲ್ಯಾಣದ ಕಾರ್ಯವನ್ನ ಮಾಡುತ್ತಿವೆ. ಓಂ ಶಾಂತಿ, ಓಂ ಶಾಂತಿ.